ನಮಸ್ಕಾರ. ಶಿವರಾತ್ರಿ ಎಚ್ಚರ ಇರಬೇಕಾದ ಹಬ್ಬ, ಆಧ್ಯಾತ್ಮಿಕ ಅರ್ಥದಲ್ಲೂ ಭೌತಿಕವಾದ ಅರ್ಥದಲ್ಲೂ. ಮನುಷ್ಯ ಎಚ್ಚರವಾಗಿದ್ದರೆ ಜಗತ್ತು ಬೆಳೆಯುತ್ತೆ. ತನ್ನ ಸುತ್ತಮುತ್ತ ಏನು ನಡೀತಾ ಇದೆ, ಏನು ನಡೆಯಬೇಕಾಗಿದೆ ಅನ್ನೋ ಎಚ್ಚರಿಕೆಯಿಂದ ಜಗತ್ತನ್ನು ಕಟ್ಟಬೇಕು ಅನ್ನೋದು ಅದರ ಭೌತಿಕವಾದ ಅರ್ಥ. ಆಧ್ಯಾತ್ಮಿಕವಾದ ಅರ್ಥ ನಮಗೆ ಒಂದು ಹೊರ ಜಗತ್ತಿರುವ ಹಾಗೆ ಒಳ ಜಗತ್ತಿದೆ. ಆ ಒಳ ಜಗತ್ತಿನ ಕಡೆ ಕೂಡ ನಾವು ಕಣ್ಣು ಹಾಯಿಸಬೇಕು ಅನ್ನೋದು, ಆ ಒಳ ಜಗತ್ತನ್ನು ನೋಡಬೇಕು ಅನ್ನೋದು. ಅದರಿಂದ ಶಿವರಾತ್ರಿ ಹಬ್ಬದ ನಿಜವಾದ ಮುಖ್ಯವಾದ ಅಂಶವೇ ಜಾಗರಣೆ, ಎಚ್ಚರವಾಗಿರೋದು. ಎಚ್ಚರವಾಗಿದ್ದರೆ ಮನುಷ್ಯ ಬಹಿರ್ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅರಿವಿರುತ್ತೆ ಅಂತ. ಅದರಿಂದ ಎಚ್ಚರ, ನಿದ್ರೆ ಅನ್ನೋದು ಕೇವಲ ಹೊರಗಿನ ಅರ್ಥಗಳಲ್ಲ, ಒಳಗಿನ ಅರ್ಥ. ಅದೇನೆಂದರೆ ಎಚ್ಚರವಾಗಿರೋದು ಅಂದರೆ ಸುತ್ತ ನಡೀತಾ ಇರೋದಕ್ಕೆ ಸಂವೇದನಾಶೀಲನಾಗಿರೋದು. ನಿದ್ದೆ ಮಾಡೋದು ಅಂದರೆ ಅದು ಯಾವುದು ಗೊತ್ತಿಲ್ಲದೆ ಇರೋದು ಅಂತ. ಶಿವ ಅಂದರೆ ಒಳ್ಳೆಯದು ಅಂತ, ಮಂಗಳ ಅಂತ ಅರ್ಥ. ಶಿವರಾತ್ರಿ ಅಂದರೆ ಒಂದು ಇಡೀ ದಿನ ಸಾಂಕೇತಿಕವಾಗಿ ನಾವು ಒಳ್ಳೆಯದನ್ನು ಚಿಂತಿಸಬೇಕು ಅನ್ನೋದು. ಕುವೆಂಪು ಅವರು ಬಹಳ ಸೊಗಸಾಗಿ ಹೇಳ್ತಾರೆ, ಕ್ಷಯಿಸೆ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ಕ್ಷಯಿಸೆ ಶಿವೇತರವಾದದ್ದು ಅಂದರೆ ಅಮಂಗಳವಾದದ್ದು. ಯಾವುದು ಅಮಂಗಳವೋ ಅದು ಕ್ಷಯಿಸಿ ಹೋಗಬೇಕು. ನಾವು ಮಾಡುವ ಪ್ರತಿ ಕೃತ್ಯದಲ್ಲಿಯೂ ಪ್ರತಿ ಕೆಲಸದಲ್ಲಿಯೂ ಅಮಂಗಳವಾದದ್ದು ಕ್ಷಯಿಸಿ ಹೋಗಬೇಕು, ಮಂಗಳಕರವಾದದ್ದು ಬೆಳೀಬೇಕು. ಮೂಡಲಿ ಮಂಗಳ ಮತಿಯಲ್ಲಿ, ಎಲ್ಲರ ಮತಿಯಲ್ಲಿಯೂ ಮಂಗಳ ಬೆಳೀಬೇಕು. ಅದು ಈ ಶಿವರಾತ್ರಿಯ ಸಂದೇಶ. ಅದರಿಂದ ನಮ್ಮ ಹಬ್ಬಗಳೆಲ್ಲವೂ ಇಂಥ ಒಂದು ಅದ್ಭುತವಾದ ಸಂದೇಶ ಇಟ್ಕೊಂಡು ಬಂದಿರ್ತಾರೆ. ನಾವು ಅದರ ಕಡೆ ಕಣ್ಣು ಬಿಟ್ಟು ನೋಡಬೇಕು, ಮನಸ್ಸಿಟ್ಟು ಅರ್ಥ ಮಾಡ್ಕೋಬೇಕು. ಆವಾಗ ಹಬ್ಬಗಳ ಆಚರಣೆಗೆ ಒಂದು ಒಳ್ಳೆಯ ಅರ್ಥ ಬರುತ್ತೆ. ಇವತ್ತು ಸಂತೋಷ ಆಗುತ್ತೆ. ಮಲ್ಲೇಶ್ವರಂನಲ್ಲಿ ಅದ್ಭುತವಾಗಿ ಶಿವರಾತ್ರಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ನಡೆದಿದೆ. ಬೇಕಾದಷ್ಟು ಜನ ಬರ್ತಾರೆ. ಬಂದು ಹೋಗುವ ಜನ ಎಲ್ಲ ನೋಡಿದರೆ ಇದಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಹುಶಃ 1,00,000 ಜನ ರಾತ್ರಿಯಿಂದ ಬೆಳಗಿನ ತನಕ ಬಂದು ಹೋಗ್ಬೋದು. ಆಮೇಲೆ ಒಂದು ತುಂಬ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ. ಆಮೇಲೆ ತುಂಬ ಒಳ್ಳೆಯ ಕಲಾವಿದರು ರಾತ್ರಿ ಇಡೀ ಜನಗಳನ್ನು ರಂಜಿಸ್ತಾರೆ, ಸಂತೋಷಪಡಿಸ್ತಾರೆ. ಆಮೇಲೆ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಕಾರ್ಯಕ್ರಮಗಳು ಕೂಡ ನಡೀತವೆ. ಒಂದು ಸುಂದರವಾದ ವಾತಾವರಣ. ಆಮೇಲೆ ಜನಗಳೆಲ್ಲರೂ ಒಟ್ಟಿಗೆ ಸೇರಿದಾಗ ನಾವು ಒಂದು ಊರಿನವರು, ಒಂದು ಸಮಾಜದವರು, ಒಟ್ಟಿಗೆ ಇರುವವರು ಅನ್ನುವ ಭಾವ ಬೆಳೆಯುತ್ತೆ. ಆ ದೃಷ್ಟಿಯಿಂದ ಕೂಡ ಶಿವರಾತ್ರಿ ನಮ್ಮೊಳಗೆ ಒಂದು ಪಾಸಿಟಿವ್ ಆದಂಥ ಇತ್ಯಾತ್ಮಕವಾದ ಧನಾತ್ಮಕವಾದ ಮನಸ್ಸನ್ನು ಬೆಳೆಸುತ್ತೆ ಅಂತ ಹೇಳಿ ನಮ್ಮ ಎಲ್ಲ ಸಮಾಜ ಬಂಧುಗಳಿಗೆ, ನಮ್ಮ ಎಲ್ಲ ಪ್ರಜೆಗಳಿಗೆ, ಅಣ್ಣ ಸಂಬಂಧರಿಗೆ, ತಾಯಂದಿರಿಗೆ ಪ್ರೀತಿಪೂರ್ವಕವಾಗಿ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೇವೆ. ಸರ್, ಶಿವರಾತ್ರಿ ಜಾಗರಣೆ ಮಾಡೋದು ಒಂದು ಕಡೆ ಆದರೆ ಇನ್ನು ಪ್ರಶಸ್ತಿ ಪ್ರದಾನ ಮಾಡುವಂಥದ್ದು ಬಹಳ ಮುಖ್ಯವಾದ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಂದರೆ ಇವೆಲ್ಲವೂ ಸಂದರ್ಭಗಳಷ್ಟೇ. ಯಾವುದಾದ್ರೂ ಒಂದು ಸಂದರ್ಭ ಬಂದಾಗ ಅದರಲ್ಲಿಯೂ ನಮ್ಮ ಶಾಸಕರಾದ ಸನ್ಮಾನ್ಯ CN ಅಶ್ವತ್ಥನಾರಾಯಣ ಅವರು ಒಂದು ಸಂಸ್ಕೃತಿ ಪರವಾದ ಮನಸ್ಸರು. ಯಾರು ಕಲೆ ಸಂಸ್ಕೃತಿಯಲ್ಲಿ ಕೆಲಸ ಮಾಡ್ತಿರ್ತಾರೋ, ಯಾರು ಸಮಾಜಕ್ಕೆ ಉಪಯುಕ್ತವಾಗಿ ಬದುಕ್ತಾ ಇದ್ದಾರೋ ಅವರನ್ನ ಕರೆದು ಇಂಥ ಸಂದರ್ಭಗಳಲ್ಲಿ ಸನ್ಮಾನಿಸೋದು, ಗೌರವಿಸೋದು, ಸಮಾಜ ನಿಮ್ಮನ್ನು ಗುರುತಿಸ್ತಿದೆ ಅನ್ನುವಂಥ ಸಂತೋಷವನ್ನು ಅವ್ರು ಉಂಟು ಮಾಡೋದು. ಅವ್ರಿಗೂ ಸಂತೋಷ. ಅಂಥದ್ದೊಂದು ಕೆಲಸ ಮಾಡ್ತಿದ್ದಾರೆ. ಅದರಿಂದ ಅವರ ಅಭಿನಂದನೆ.